1948ರಲ್ಲಿ ಸ್ಟಾರ್ಟ್ ಆಗಿತ್ತು. 60ರಲ್ಲಿ ಈ ಗೋಲಿಬಾರ್ ನಿಂತ ನಿಂತು. ನೆಕ್ಸ್ಟ್ 1976ರಿಂದ ಪ್ರತಿ 4 ವರ್ಷಕ್ಕೊಮ್ಮೆ 80, 84, 88, 92 ಈ ಥರ ಈ 20ರ ಜಾತ್ರೆ ಕರೋನಾ ನಿಮಿತ್ತ ಒಂದು ಜಾತ್ರೆ ನಾವು ಆಚರಣೆ ಮಾಡಿ. ಈ ಗೋಲಿಬಾರ್ ನಡೆದಿದ್ದು ಎಷ್ಟನೇ ಇಸ್ವಿಯಲ್ಲಿ? ಈ ಜಾತ್ರೆ ಸ್ಥಗಿತ ಆದ ನಂತರ ಮತ್ತೆ ಎಷ್ಟನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆತ ಜಾತ್ರೆ? 1976ನೇ ಇಸ್ವಿಯಲ್ಲಿ ಸ್ಟಾರ್ಟ್. ಯಾರು ಆರಂಭಗೊಳಿಸಿದ್ರು ಅದನ್ನು? ಇ.ಟಿ. ಚಮ್ಮಣ್ಣನವರ ಅವರ ಪುರಸಭೆ ಅಧ್ಯಕ್ಷರಿದ್ದರು ಅವತ್ತು. ಆವತ್ತಿಂದ ಇವತ್ತಿವರೆಗೆ ಮತ್ತೆ ಕರೋನಾ ಸಂದರ್ಭದಲ್ಲಿ ಜಾತ್ರೆ ನಿಂತಿದ್ದು ಮತ್ತೆ ಯಾವತ್ತೂ ಜಾತ್ರೆ ನಿಂತಿಲ್ಲ. ಆಮೇಲೆ ಈಗ ವ್ಯತ್ಯಾಸ ಏನಾಯ್ತಲ್ಲ, 9 ವರ್ಷ ಹಿಂಗೆ ಯಾವಾಗಾದ್ರೂ ಆಗೈತೆ 5 ವರ್ಷಕ್ಕೊಂದ್ಸಲ, ಪ್ರತಿ 5 ವರ್ಷ. ಈ ಕರೋನಾ ಬಂದಿದ್ದರಿಂದ ಮಾತ್ರ 5 ವರ್ಷ ಗ್ಯಾಪ್ ಆದಂಗೆ. ಬೆಡಗಲಿ ಪಟ್ಟಣ ಕೋಟೆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಕಾಲಘಟ್ಟ. ಅಂತಹ ಕಾಲಘಟ್ಟದಲ್ಲಿ ಊರಮ್ಮ ನೆಲೆ ನಿಂತಿದ್ದು ಕೋಟೆ ಪ್ರದೇಶದಲ್ಲಿ. 1940ರ ದಶಕದಲ್ಲಿ ಜಾತ್ರೆಗೆ ತಡೆಯನ್ನು ಒಡ್ಡಲಾಗಿತ್ತು. ಜಾತ್ರೆಯನ್ನು ನಡೆಯುವುದಕ್ಕೆ ಬಿಡಲಿಲ್ಲ. ಬ್ರಿಟಿಷರ ಆಳ್ವಿಕೆಯ ಕಾಲದ ಸಂದರ್ಭ ಎನ್ನುವಂತಹ ಸಂಕ್ಷಿಪ್ತ ಮಾಹಿತಿಯನ್ನು ಅಂದಿನ ಪೂರ್ವಜ ಕುಟುಂಬದ ಗೌಡಕಿ ತಲೆಮಾರಿನ ಅಂದಾನಗೌಡರು, ದೊಡ್ಡಮನೆ ಸೈಕರಗೌಡರ ಕುಟುಂಬದ ವಿಜಯ್ ಕುಮಾರ್ ಪಾಟೀಲ್ರವರು ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೀಡಿದರು. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಗ್ರಾಮ ದೇವತೆ ಊರಮ್ಮ ಈ ಜಾತ್ರೆಗಳ ಅತ್ಯಂತ ಕಟ್ಟುನಿಟ್ಟಿನ ಕಟ್ಟುಪಾಡಿನ ಜಾತ್ರೆಗಳು. ಕಾನೂನು ಯಾವತ್ತೂ ಕೂಡ ಇಂತಹ ಜಾತ್ರೆಗಳು ನಡೆಯುವಂತಹ ಸಂದರ್ಭದಲ್ಲಿ ಸ್ವತಂತ್ರ ಬಂದ ನಂತರವೂ ಕೂಡ, ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಕಾನೂನು ಒಂದು ರೀತಿ ಕಣ್ಣಿಟ್ಟಿರ್ತಾ ಇತ್ತು. ಹೆಣ್ಣು ದೇವರ ಜಾತ್ರೆಗಳು ನಡೆಯುವಂತಹ ಒಂದು ಸಂದರ್ಭದಲ್ಲಿ ಅದೇ ಕಾರಣಕ್ಕೇ ಬ್ರಿಟಿಷರು ಜಾತ್ರೆಗೆ ತಡೆಯನ್ನೊಡ್ಡಿದ್ರು ಎನ್ನುವಂತಹದ್ದು ಇತಿಹಾಸ. ಅತ್ತ ಪಟ್ಟಣವೂ ಅಲ್ಲದ, ಇತ್ತ ಗ್ರಾಮವೂ ಅಲ್ಲದ ಹೂವಿನಡಗಲಿ ಕೋಟೆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಅನ್ನದಾನ ಪಾಟೀಲರ ಗೌಡಿಕಿ, ದೊಡ್ಡಮನೆ ಶೇಖರಗೌಡರ ಗೌಡಿಕಿ, ಅಣಕಾರರು, ಬಣಕಾರರು ಎಲ್ಲರೂ ಕೂಡ, ಎಲ್ಲ ಸಮುದಾಯಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಊರಮ್ಮ ದೇವಿಗೆ ಸೇವೆಗೈಯುವಂತಹದ್ದು ಒಂದು ಸಂಪ್ರದಾಯ. ಇಲ್ಲಿ ಆಶೆಗಾರರು, ಮುಸ್ಲಿಂ ಕುಟುಂಬದ ಬಾಣದ ಮುಕ್ತುಮ್ ಸಾಬ್ ಇವತ್ತು ಅಂದರ ಹಾಕುವಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಎಂತಹ ಒಂದು ಅದ್ಭುತವಾದಂತಹ ಒಂದು ಪರಂಪರೆ ನಮ್ಮದು. ಎಂತಹ ಒಂದು ಆಶ್ಚರ್ಯವಾದಂತಹ ಕಟ್ಟಳೆಗಳು, ಪದ್ಧತಿಗಳು, ಕೆಲವು ಘೋಷಿತ ಪದ್ಧತಿಗಳಾದರೆ ಕೆಲವು ಅಘೋಷಿತ ಪದ್ಧತಿಗಳು ಹಿಂದಿನಿಂದಲೂ ಕೂಡ ಸಂಪ್ರದಾಯಬದ್ಧವಾಗಿ, ಅಘೋಷಿತವಾಗಿ ನಡೆದುಕೊಂಡು ಬಂದಿವೆ. ಅದೇನೇ ಆದರೂ ಕೂಡ ನಂಬಿಕೆಯೋ ಮೂಢನಂಬಿಕೆಯೋ ಗೊತ್ತಿಲ್ಲ, ಗ್ರಾಮ ದೇವತೆಯ ಜಾತ್ರೆಯನ್ನು ನಾವು ಮಾಡ್ತೀವಿ. ಯಾವುದೇ ಎಂತಹ ಕಠಿಣ ಸಂದರ್ಭಗಳು ಎದುರಾದರೂ ಕೂಡ ನಾವು ಜಾತ್ರೆ ಮಾಡ್ತೀವಿ ಎನ್ನುವಂತಹ ಒಂದು ಪಣವನ್ನು ತೊಟ್ಟಂತಹ ಇತಿಹಾಸಗಳು, ಪುರಾಣಗಳು ಈ ದೇಶದ, ಈ ನೆಲದ, ಈ ಮಣ್ಣಿನ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ನಾವು ಕಾಣಬಹುದು.
ಅದೇ ರೀತಿಯಾಗಿ ಬ್ರಿಟಿಷರಿಗೆ ಎದೆಯೊಡ್ಡಿ ನಿಂತಂತಹದ್ದು ಕೂಡ ಹೂವಿನಡಗಲಿಯೇ. ಜಾತ್ರೆಯಲ್ಲಿ ಎಲ್ಲ ಸಮುದಾಯದ ಭಕ್ತರು ಕೂಡ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ. ಮುಸ್ಲಿಮರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜಾತ್ರಾ ಸಂದರ್ಭದಲ್ಲಿ ಇವತ್ತು ಬಾಣದ ಮುಕ್ತುಮ್ ಸಾಬ್ ಅಂದ್ರೆ ಅವ್ರು ಹಾಕ್ಯಾರ ಇವತ್ತು. ಆಮೇಲೆ ಈ ಉಕ್ಕಡ ಕಾಯುವಂಥ ಸಮುದಾಯಗಳು ಯಾವ್ಯಾವ? ಈ ಐಗಾರು ಅಂದ್ರೆ ಅವ್ರ ಸೇವೆ ಏನು? ಬಣಕಾರ ಅಂದ್ರೆ ಕಾಯ. ಎಲ್ಲಿ ಭೇಟಿ ಎಲ್ಲಿ ಇರ್ತದೆ? ಬಣಕಾರ ಐಗಾರ. ಈ ಅಣಕಾರು ಅಂದ್ರೆ ಅವ್ರದ್ದೇನು ಸೇವೆ? ಏನು ಅವ್ರೇನು ಆಶೆಗಾರದೇನು? ಅದೇ ಒಂದು ವಿಶೇಷ. ಮುಸ್ಕಿನಕ್ಕೆ ಹೋಗ್ತಾಳ? ಏನದು, ಏನು ಪರಂಪರೆ ಅದು? ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮನೆಗೆ ಹೋಗ್ತದೆ. ರೆಡಿ ಮಾಡಿರ್ತಾರೆ. ಅಲ್ಲಿ ಹೋಗಿ ಎಲ್ಲ ಕುಟುಂಬದವ್ರು ಎಲ್ಲರೂ ಬರ್ತಾರ. ಬಂದು ಅದನ್ನ ತುಂಬಿ ಬಂದ್ಬಿಟ್ಟು ಅಲ್ಲಿ ಸ್ಟೇಜ್ ಆಗಿರ್ತದೆ. ಆ ಸ್ಟೇಜ್ ಇಂದ ಅಲ್ಲಿ ಹೋಗಿ ಆಕಿನ ಆಹ್ವಾನ ಮಾಡ್ಕೊಂಡು ಎಲ್ಲ ಅವರು ಗುಡಿ ತುಂಬ್ತಾರೆ. ಅಲ್ಲೇ ಫೈನಲ್ ಅಲ್ಲೆಲ್ಲ ಸೀದಾ ಗಡಿ ಹೋಗ್ಬಿಡ್ತಾವೆ. ಈಗಿದು ಇತಿಹಾಸ ಪಾಟೀಲ್ ಅಂದಾನ್ ಗೌಡ್ರು, ದೊಡ್ಡಮನೆ ಶೇಖರ್ ಗೌಡ್ರು ಸೇರಿದಂತೆ ಎಲ್ಲ ವರ್ಗದವರು ಕೂಡ, ಬಣಕಾರರು, ಅಣಕಾರರು, ಐಗಾರರು ಎಲ್ಲರೂ ಕೂಡ ತಮ್ಮ ಎಂತಹ ತ್ಯಾಗವನ್ನಾದರೂ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಎನ್ನುವಂತಹ ಒಂದು ಆಶಯವನ್ನು ಹೊಂದಿದಂಥವರು. ದೇವಿಯ ಮೂಲ ಮಹಾತ್ಮೆ, ಮೂಲ ಮೂರ್ತಿಯ ಇತಿಹಾಸ ಪೂರ್ವಜರು ಹೇಳಿದಂತೆ ಎನ್ನುವಂತಹ ಪೀಠಿಕೆಯೊಂದಿಗೆ ವಿಜಯ್ ಕುಮಾರ್ ಪಾಟೀಲ್ರವರು ಹೇಳಿದರು. ಹುಗುಲೂರಿನಲ್ಲಿ ಮೇವಿನ ಬಣವೆಯಲ್ಲಿತ್ತು, ಅದನ್ನು ತಂದು ಹೂವಿನಡಗಲಿ ಕೋಟೆ ಪ್ರದೇಶದಲ್ಲಿ ಆ ಒಂದು ಊರಮ್ಮ ದೇವಿಯ ಮೂರ್ತಿಯನ್ನು ತಂದು ಸ್ಥಾಪನೆ ಮಾಡಿದರು. ನಂತರ MP ಪ್ರಕಾಶ್ರವರು ಹೊಸ ಮೂರ್ತಿಯನ್ನು ದೇಣಿಗೆ ಕೊಟ್ಟ ನಂತರ ಗೋಪುರದಲ್ಲಿ ಹಳೆಯ ಮೂರ್ತಿಯನ್ನು ಇರಿಸಲಾಯಿತು ಎನ್ನುವಂತಹ ಇತಿಹಾಸದ ತುಣುಕುಗಳನ್ನು, ಇತಿಹಾಸದ ನೆನಪುಗಳನ್ನು, ಇತಿಹಾಸದ ಸ್ಮರಣೆಯನ್ನು ದೇವಸ್ಥಾನ ಸಮಿತಿಯ ಉಪಾಧ್ಯಕ್ಷರಾದಂತಹ ಶಿವನಾಗಪ್ಪನವರು, ಅಧ್ಯಕ್ಷರಾದಂತಹ ಕೊಡಿಯಳಿ ಮುದುಕಪ್ಪನವರು, ಖಜಾಂಚಿಯಾದಂತಹ VC ಪಾಟೀಲ್ರವರು ಸೇರಿದಂತೆ ಅಣಕಾರರು, ಬಣಕಾರರು ಎಲ್ಲರೂ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ತಮ್ಮ ಅನುಭವಗಳನ್ನು, ಇತಿಹಾಸದ ನೆನಪುಗಳನ್ನು ಹಂಚಿಕೊಂಡರು. ಬನ್ನಿ ಕೇಳೋಣ.